ಈ ಒಂದು MRI ರಿಪೋರ್ಟ್ ನಾಳೆ ನಿಮಗೂ ಕೂಡ ಬರ್ಬೋದು. ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಬರೋಂಥ 80% ಆಫ್ ಪೇಷಂಟ್ಸ್ಗಳು ಆರಂಭದಲ್ಲಿ ಬರೋಂಥ ಒಂದು ಚಿಕ್ಕದಾದ ಸೊಂಟ ನೋವನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಕೊನೆಗೆ ಅದು ಲಂಬಾರ್ ಸ್ಪಾಂಡಿಲೈಟಿಸ್ ಆಗಿ ನರ್ವ್ ಮೇಲೆ ಕಂಪ್ರೆಷನ್ ಬಂದು ತೀವ್ರತರವಾದ ಸೊಂಟ ನೋವು ಮತ್ತು ಕಾಲುಗಳಲ್ಲಿ ನೋವು ಬಂದು ಕೊನೆಗೆ ಸರ್ಜರಿ ಹಂತಕ್ಕೆ ತಲುಪಿಬಿಡ್ತಾರೆ. ನಮಸ್ತೆ, ನಾನು ಡಾಕ್ಟರ್ ಪುರುಷೋತ್ತಮ್, ಶ್ರೀ ರಕ್ಷಾ ಆಯುರ್ವೇದ ಚಿಕಿತ್ಸಾ ಕೇಂದ್ರ, ಶಿವಮೊಗ್ಗ. ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಬರೋಂಥ ಸಾಕಷ್ಟು ಪೇಷಂಟ್ಸ್ಗಳು, ಅವರ ಕುಟುಂಬದವರು, ಅವ್ರ ಸ್ನೇಹಿತರು ನನಗೆ ಸಾಮಾನ್ಯ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಸರ್, ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಸಿಂಪಲ್ ಆಗಿರೋಂಥ ಸೊಂಟ ನೋವು ಅಥವಾ ನಿಜವಾಗ್ಲೂ ಸೀರಿಯಸ್ ಆಗಿರೋಂಥ ಸೊಂಟ ನೋವು ಅಂತ ಹೇಗೆ ಗೊತ್ತಾಗುತ್ತೆ? ನಾವೇನಾದ್ರು ಎಕ್ಸ್ರೇ ಮಾಡಿಸ್ಕೋಬೇಕಾ, MRI ಮಾಡಿಸ್ಕೋಬೇಕಾ ಅಂತ ಕೇಳ್ತಾ ಇರ್ತಾರೆ. ಮೆಡಿಕಲಿ ಕೆಲವು ರೆಡ್ ಫ್ಲ್ಯಾಗ್ ಸಿಂಪ್ಟಮ್ಸ್ ಇರುತ್ತೆ. ಅಂತಂದರೆ ಈ ಥರದ ಸಿಂಪ್ಟಮ್ಸ್ಗಳಿದ್ದಾಗ ಇದು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋ ಅರ್ಥ. ಅದರಲ್ಲಿ ಪೇಷಂಟ್ಸ್ಗಳು ತುಂಬ ಸೀವಿಯರ್ ಶಾರ್ಪ್ ಪೇನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತಾರೆ. ಅದು ಸೊಂಟ, ತೈ, ಕಾಫ್ ಮಸಲು, ಪಾದ ಮತ್ತು ಅವ್ರ ಕಾಲಲ್ಲಿರೋಂಥ ಬೆರಳುಗಳವರೆಗೂ ನೋವು ಬರ್ತಾ ಇರುತ್ತೆ. ಇದು ತುಂಬ ಸೀವಿಯರ್ ಪೇನ್ ಇರುತ್ತೆ. ಇಂಥ ಕಂಡೀಷನ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಕೆಲವು ಪೇಷಂಟ್ಸ್ಗಳಲ್ಲಿ ಅವ್ರ ಪೋಸ್ಚರ್ ಸ್ವಲ್ಪ ಚೇಂಜ್ ಆಗಿರುತ್ತೆ, ಅಥವಾ ಫಾರ್ವರ್ಡ್ ಬೆಂಡಿಂಗ್ ಇರ್ತಾರೆ ಅಥವಾ ಲ್ಯಾಟ್ರಲ್ ಬೆಂಡಿಂಗ್ ಇರ್ತಾರೆ. ಇಂಥ ಕಂಡೀಷನ್ಸನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಕೆಲವು ಪೇಷಂಟ್ಸ್ಗಳಲ್ಲಿ ಮಸ್ಕ್ಯುಲರ್ ಅಟ್ರೋಪಿ ಅಂತ ಹೇಳ್ತೀವಿ. ಅಂತಂದರೆ ಅವರ ಕಾಲಲ್ಲಿರೋಂಥ ಮಾಂಸಖಂಡಗಳಲ್ಲಿ ಸೈಜ್ ಚಿಕ್ಕದಾಗ್ತಾ ಇರುತ್ತೆ. ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಕೆಲವು ಪೇಷಂಟ್ಸ್ಗಳು ಹೇಳ್ತಾರೆ, ಸರ್ ನಾನೊಂದು 100 ಮೀಟ್ರ್ ದೂರ ನಡೆದ ತಕ್ಷಣ ನನಗೆ ನೋವಾಗುತ್ತೆ, ಮುಂದೆ ಬಾಗಬೇಕು ಅನಿಸುತ್ತೆ, ಕೂರಬೇಕು ಅನಿಸುತ್ತೆ, ಕಾಲಲ್ಲಿ ಜೋಬ್ ಬರುತ್ತೆ, ಕಾಲಲ್ಲಿ ಶಕ್ತಿ ಇಲ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಮೆಡಿಕಲಿ ನ್ಯೂರೋಜೆನಿಕ್ ಕ್ಲಾಡಿಕೇಶನ್ ಅಂತ ಕರಿತೀವಿ. ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಕೆಲವು ಪೇಷಂಟ್ಸ್ಗಳಲ್ಲಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅರ್ಜಿ ಬಂದಾಗ ಅವರು ಜಸ್ಟ್ ವಾಶ್ರೂಮ್ಗೆ ಹೋಗೋವರೆಗೂ ಕೂಡ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಕೂಡ ಒಂದು ರೆಡ್ ಫ್ಲ್ಯಾಗ್ ಸಿಂಪ್ಟಮ್. ಈ ಥರದ್ದು ಯಾವುದೇ ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿ ಕಂಡಾಗ ಇದನ್ನು ನೆಗ್ಲೆಕ್ಟ್ ಮಾಡ್ದಲೇ ನಿಮ್ಮ ಹತ್ತಿರಲಿಂತ ನುರಿತ ವೈದ್ಯರನ್ನ ಕಂಡು ಅದಕ್ಕೆ ಸೂಕ್ತವಾದ ಒಂದು ಪರಿಹಾರ ಅಥವಾ ಸಜೆಷನ್ ತಗೊಳ್ಳೋದು ತುಂಬ ಉತ್ತಮ. ಹಾಗಾದರೆ ಈ ಬ್ಯಾಕ್ ಏಕ್ ಅಥವಾ ಲಂಬರ್ ಸ್ಪಾಂಡಿಲೈಟಿಸ್ ನಾವು ಯಾರಲ್ಲಿ ಹೆಚ್ಚಾಗಿ ಕಾಣ್ಬೋದು? ಮೊದಲನೇದು ಓವರ್ ವೇಟ್ ಅಥವಾ ಒಬೇಸ್ ಪರ್ಸನ್ಸ್. ಯಾರು ಅವ್ರ ಶರೀರದ ತೂಕನ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿರಲ್ಲ ಅಂಥವ್ರಲ್ಲಿ ಈ ಪ್ರಾಬ್ಲಮ್ ಕಾಮನಾಗಿ ಕಾಣುತ್ತೆ. ಇನ್ನು ಎರಡನೇದು, ಕೆಲವರು ಫ್ರೀಕ್ವೆಂಟಾಗಿ ಲಾಂಗ್ ಜರ್ನಿ ಮಾಡ್ತಾ ಇರ್ತಾರೆ, ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ವೆಯ್ಟ್ ಲಿಫ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಇಂಥವ್ರಲ್ಲೂ ಕೂಡ ಈ ಪ್ರಾಬ್ಲಮ್ ಕಾಮನಾಗಿ ಕಾಣುತ್ತೆ. ಮತ್ತು ಕೆಲವರು ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ನ ಯೂಸ್ ಮಾಡಿ ಲಾಂಗ್ ಅವರ್ಸ್ವರೆಗೂ ಕೂತು ವರ್ಕ್ ಮಾಡ್ತಾ ಇರ್ತಾರೆ. ಅಂಥವ್ರಲ್ಲೂ ಕೂಡ ಈ ಬ್ಯಾಕ್ ಏಕ್ ಮತ್ತು ಲಂಬರ್ ಸ್ಪಾಂಡಿಲೈಟಿಸ್ ಕಾಮನಾಗಿ ಕಾಣುತ್ತೆ. ಇನ್ನು ವರ್ಕಿಂಗ್ ಅವರ್ಸಲ್ಲಿ ಅವ್ರು ಯೂಸ್ ಮಾಡೋಂಥ ಚೇರ್ಸ್ ಇರ್ಬೋದು ಅಥವಾ ಪೋಸ್ಟರ್ಸ್ ಇರ್ಬೋದು, ಇದು ಸರಿಯಾದ ರೀತಿ ಇಲ್ಲ ಅಂತಂದ್ರೆ ಅವಾಗಲೂ ಕೂಡ ಈ ಪ್ರಾಬ್ಲಮ್ ಕಾಣುತ್ತೆ. ಇನ್ನು ವಿಶೇಷವಾಗಿ ಕೆಲವು ವೈಟಮಿನ್ ಡಿಫಿಷಿಯನ್ಸಿ ಇದ್ದರೆ ಅವಾಗಲೂ ಕೂಡ ಈ ಪ್ರಾಬ್ಲಮ್ ಕಾಣುತ್ತೆ. ಇನ್ನು ಕೆಲವರು ಯಾವುದೇ ತರಹದ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೆ, ಅಂತಂದರೆ ವಾಕಿಂಗ್, ಜಾಗಿಂಗ್ ಅಥವಾ ರೆಗ್ಯುಲರ್ ಎಕ್ಸಸೈಸ್ ಇದನ್ನು ಅವರು ಡೈಲಿ ರುಟೀನಲ್ಲಿ ಅಭ್ಯಾಸ ಮಾಡ್ದಲೇ ಸಡನ್ನಾಗಿ ಯಾವತ್ತೋ ಒಂದಿನ ವೆಯ್ಟ್ ಲಿಫ್ಟ್ ಮಾಡಿದಾಗ ಅಥವಾ ಯಾವ್ದಾದ್ರು ಸ್ಪೋರ್ಟ್ಸಲ್ಲಿ ತೊಡಗಿಸ್ಕೊಂಡಾಗ ಈ ಬ್ಯಾಕ್ ಏಕ್ ಅಥವಾ ಲಂಬರ್ ಸ್ಪಾಂಡಿಲೈಟಿಸ್ ಅವರಲ್ಲಿ ಹೆಚ್ಚಾಗಿ ಕಾಣುತ್ತೆ. ಹಾಗಾದರೆ ಈ ಬ್ಯಾಕ್ ಏಕ್ ಅಥವಾ ಲಂಬರ್ ಸ್ಪಾಂಡಿಲೈಟಿಸ್ನ ಆಯುರ್ವೇದದಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು? ಆಯುರ್ವೇದದಲ್ಲಿ ಸಾಕಷ್ಟು ಚಿಕಿತ್ಸಾ ಕ್ರಮಗಳಿದ್ದಾವೆ. ಅದರಲ್ಲಿ ಅಭ್ಯಂಗ ಮತ್ತು ಸ್ವೇದ. ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಅಭ್ಯಂಗದ ಇಂಪಾರ್ಟೆನ್ಸ್ ಮತ್ತು ಯೂಸಸ್ನ ಹೇಳಿದ್ದೇನೆ. ಕಟಿಬಸ್ತಿ, ಅಗ್ನಿಕರ್ಮ, ಪಂಚಕರ್ಮ ಚಿಕಿತ್ಸೆಗಳು ಮತ್ತು ಸಾಕಷ್ಟು ಆಯುರ್ವೇದ ಮೆಡಿಸಿನ್ಸ್ನ ಬಳಸಿ ಈ ಬ್ಯಾಕ್ ಏಕ್ ಅಥವಾ ಲಂಬರ್ ಸ್ಪಾಂಡಿಲೈಟಿಸ್ನ ನಾವು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸರ್ಜರಿ ಅವಶ್ಯಕತೆ ಇರುತ್ತೆ. ಇನ್ನು ಉಳಿದಂಥ ಸಂದರ್ಭದಲ್ಲಿ ಸರ್ಜರಿ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಅಂಥ ಸಂದರ್ಭದಲ್ಲಿ ಈ ಲೋ ಬ್ಯಾಕ್ ಏಕ್ ಅಥವಾ ಲಂಬರ್ ಸ್ಪಾಂಡೈಲೋಸಿಸ್ನ ಹೇಗೆ ಮ್ಯಾನೇಜ್ ಮಾಡೋದು? ಈ ಮ್ಯಾನೇಜ್ ಮಾಡೋದಕ್ಕಿಂತ ಮೊದಲು ಈ ಕಾಯಿಲೆ ಅಥವಾ ತೊಂದರೆ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಬೆನ್ನುಮೂಳೆಯಲ್ಲಿ ಅಂದರೆ ವರ್ಟೆಬ್ರಲ್ ಕಾಲಮಲ್ಲಿ 33 ವರ್ಟೆಬ್ರಗಳು ಇರುತ್ತೆ. ಈ ವರ್ಟೆಬ್ರ ಹೇಗೆ ಅರೇಂಜ್ಮೆಂಟ್ ಆಗಿರುತ್ತೆ ಅಂತಂದರೆ, ಒಂದು ವರ್ಟೆಬ್ರ ಆದ ತಕ್ಷಣ ಅದ್ರ ಕೆಳಗಡೆಗೆ ಒಂದು ಫೈಬ್ರೋ ಕಾರ್ಟಿಲೇಜ್ ಇರುತ್ತೆ. ಅದನ್ನು ನಾವು ಡಿಸ್ಕ್ ಅಂತ ಕರಿತೀವಿ. ಈ ವರ್ಟೆಬ್ರಲ್ ಕಾಲಮ್ನ ನಾವು ಸರ್ವೈಕಲ್ ವರ್ಟೆಬ್ರ, ಥೊರಾಸಿಕ್ ವರ್ಟೆಬ್ರ, ಲಂಬಾರ್ ವರ್ಟೆಬ್ರ, ಸ್ಯಾಕ್ರಲ್ ಆ್ಯಂಡ್ ಕಾಕಿಕ್ಸ್ ವರ್ಟೆಬ್ರ ಅಂತೇಳಿ ನಾವು ಕ್ಲಾಸಿಫೈ ಮಾಡ್ಕೊಂಡಿರ್ತೀವಿ. ಅಂದರೆ ಸರ್ವೈಕಲ್ 7 ಇರುತ್ತೆ, ಥೊರಾಸಿಕ್ ವರ್ಟೆಬ್ರ 12 ಇರುತ್ತೆ, ಲಂಬಾರ್ 5, ಸ್ಯಾಕ್ರಲ್ 5, ಕಾಕಿಕ್ಸ್ 4. ಈ ಥರ 33 ವರ್ಟೆಬ್ರಗಳು ಇರುತ್ತೆ. ಈ ವರ್ಟೆಬ್ರಗಳು ಒಂದು ಕಾಲಮ್ ಆಗಬೇಕು ಅಂತಂದರೆ ಅವಕ್ಕೆ ಸರಿಯಾದ ಅನಾಟಮಿಕಲ್ ಪೊಸಿಷನ್ ಇರಬೇಕು. ಈ ಅನಾಟಮಿಕಲ್ ಪೊಸಿಷನ್ ಮೇಂಟೈನ್ ಮಾಡೋದು ಕೆಲವು ಲಿಗಮೆಂಟ್ಸ್. ಅದರಲ್ಲಿ ಆ್ಯಂಟೀರಿಯರ್ ಲಾಂಜಿಟ್ಯುಡಲ್ ಲಿಗಮೆಂಟ್,
ಪೋಸ್ಟೀರಿಯರ್ ಲ್ಯಾಂಜಿಟ್ಯೂಡಲ್ ಲಿಗಮೆಂಟ್, ಸುಪ್ರಾಸ್ಪೈನಸ್ ಲಿಗಮೆಂಟ್ ಮತ್ತು ಲಿಗಮೆಂಟ್ ಫ್ಲೇವಮ್ ಇವು ಹೆಲ್ಪ್ ಮಾಡುತ್ತೆ. ಇನ್ನು ಇದ್ರ ಜೊತೆಲಿ ಕೆಲವು ಮಸಲ್ಸ್ಗಳು ರೆಕ್ಟಸ್ ಅಬ್ಡಾಮಿನಸ್ ಮತ್ತು ಎರೆಕ್ಟರ್ ಸ್ಪೈನ್ ಈ ಮಸಲ್ಸ್ಗಳು ಈ ಕಾಲಮ್ನ ಸರಿಯಾದ ಅನಾಟಮಿಕಲ್ ಪೊಸಿಷನ್ ಇರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವ್ಯಾವ ಕಂಡೀಷನ್ಸಲ್ಲಿ ಈ ಬ್ಯಾಕ್ ಏಕ್ ಅಥವಾ ಲಂಬೋಸ್ಪಾಂಡಿಲಿಸಿಸ್ ಸಿಂಪ್ಟಮ್ಸ್ ನಮಗೆ ಕಾಣುತ್ತೆ ಅಂತಂದರೆ, ತುಂಬ ಸಿಂಪಲ್ಲಾಗಿ ಲಿಗಮೆಂಟ್ಸ್ ಇರ್ಬೋದು, ಮಸಲ್ಸ್ ಅಥವಾ ವರ್ಟೆಬಲ್ ಕಾಲಮ್ ಅಕ್ಕಪಕ್ಕ ಇರೋಂಥ ಮಸಲ್ಸ್ ಇವುಗಳ ಸ್ಪ್ಯಾಸ್ಮಿಂದ ಕೂಡ ಈ ಬ್ಯಾಕ್ ಏಕ್ ಅಥವಾ ಲಂಬೋಸ್ಪಾಂಡಿಲಿಸಿಸ್ ಸಿಂಪ್ಟಮ್ಸ್ ನಮ್ಗೆ ಕಾಣುತ್ತೆ. ಇನ್ನು ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಬಂದಾಗ ಡಿಸ್ಕ್ ಬಲ್ಜ್ ಇರ್ಬೋದು. ಈ ಡಿಸ್ಕ್ ಬಲ್ಜ್ನ ನಾವು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತಂದು ಕನ್ಸಿಡರ್ ಮಾಡ್ತೀವಿ. ಮತ್ತು ಪ್ರೊಟ್ರೂಷನ್ ಇರ್ಬೋದು, ಎಕ್ಸ್ಟ್ರೂಷನ್ ಇರ್ಬೋದು ಅಥವಾ ಸೀಕ್ವಿಟ್ರೈಸೇಷನ್ ಇರ್ಬೋದು. ಇಂಥ ಕಂಡೀಷನ್ಸಲ್ಲೂ ಕೂಡ ನಾವು ಈ ಬ್ಯಾಕ್ ಏಕ್ ಅಥವಾ ಲಂಬೋಸ್ಪಾಂಡಿಲಿಸಿಸ್ ಸಿಂಪ್ಟಮ್ಸ್ನ ನಾವು ನೋಡ್ತೀವಿ. ಇನ್ನು ಇನ್ಫೆಕ್ಟಿವ್ ಸ್ಪಾಂಡಿಲೈಟಿಸ್ ಅಂತ ಇರುತ್ತೆ, ಅಂದರೆ ವರ್ಟೆಬಲ್ ಕಾಲಮ್ಗೆ ಇನ್ಫೆಕ್ಷನ್ ಆಗೋಂಥ ಚಾನ್ಸಸ್ ಅವಾಗಲೂ ಕೂಡ ಇದನ್ನು ನಾವು ಕಾಣ್ಬೋದು. ಕೆಲವು ಸರಿ ಫ್ರ್ಯಾಕ್ಚರ್ಸ್ ಇರುತ್ತೆ, ಅದನ್ನು ನಾವು ಪಾರ್ಸ್ ಆರ್ಟಿಕ್ಯುಲರ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಇನ್ನು ಸ್ಪೈನಲ್ ಟ್ಯೂಮರ್ಸ್ ಇರ್ಬೋದು ಅಥವಾ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ ಇನ್ಫ್ಲಮೇಷನ್ಸ್ ಇರ್ಬೋದು. ಇನ್ನು ಟೈಲ್ ಬೋನಲ್ಲಿ ಪೇನ್ ಬರ್ತಾ ಇರುತ್ತೆ ಕೆಲವರಿಗೆ, ಅದನ್ನು ನಾವು ಕಾಕಿಡೈನಿಯಾ ಅಂತ ಕರಿತೀವಿ. ಇಂಥ ಕಂಡೀಷನ್ಸಲ್ಲೂ ಕೂಡ ಈ ಲೋ ಬ್ಯಾಕ್ ಏಕ್ ಅಥವಾ ಲಂಬೋಸ್ಪಾಂಡಿಲಿಸಿಸ್ ಸಿಂಪ್ಟಮ್ಸು ನಮಗೆ ಕಾಣಿಸ್ತಾ ಇರುತ್ತೆ. ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಬರುವಂಥ ಈ ಬ್ಯಾಕ್ ಏಕ್ ಅಥವಾ ಲಂಬೋಸ್ಪಾಂಡಿಲಿಸಿಸ್ ಪೇಷಂಟ್ಸ್ಗಳ ಕೆಲವು ಸಾಮಾನ್ಯ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಕೆಲವು